ನಮಸ್ಕಾರ ವೀಕ್ಷಕರೇ. ಭಾರತೀಯ ಚಿತ್ರರಂಗದಲ್ಲಿ ತನ್ನ ಅದ್ಭುತ ಖಳನಾಯಕ ಪಾತ್ರಗಳ ಮೂಲಕ ಅಳಿಸಲಾಗದ ಗುರುತನ್ನು ಮೂಡಿಸಿದ ನಟ ಪ್ರದೀಪ್ ರಾವತ್. ಪ್ರದೀಪ್ ರಾವತ್ ಆಗಸ್ಟ್ 4ರಂದು ನಿಧನರಾದರು ಎಂಬ ಸುದ್ದಿ ಹೊರಬಂದ ತಕ್ಷಣ ಅವರ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದರು. ಎಸ್ ರಾಜಮೌಳಿ ನಿರ್ದೇಶನದ ಸೈ ಸಿನಿಮಾದಲ್ಲಿ ಅಭಿನಯಿಸಿದ ತೆಲುಗು ಪ್ರೇಕ್ಷಕರ ಮನ ಗೆದ್ದಿದ್ದ ಪ್ರದೀಪ್ ರಾವತ್ ನಂತರ ಗಜಿನಿ, ಛತ್ರಪತಿ, ಸ್ಟಾಲಿನ್ನಂತಹ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ದರು. ಅದಲ್ಲದೆ ಕನ್ನಡದಲ್ಲಿ ಗಜ, ಅಭಯ್, ಪರೋಡಿ, ಎಲೆಕ್ಷನ್, ಬಚ್ಚನ್, ಶಿವಲಿಂಗ ಈ ರೀತಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸನ್ನು ಕೂಡ ಗೆದ್ದಿದ್ದರು. ಇಂತಹ ಅದ್ಭುತ ನಟ ಹಠಾತ್ ಸಾವನ್ನಪ್ಪಿದ್ದು ಸುದ್ದಿಯನ್ನು ಕೇಳಿ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಅವರಿಗೆ ನಿಜವಾಗಲೂ ಏನಾಗಿತ್ತು? ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರದೀಪ್ ರಾವತ್ ರವರ ಜೀವನದ ಹಲವು ಕುತೂಹಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅವರು ಸರ್ಕಾರಿ ಉದ್ಯೋಗವನ್ನು ಯಾಕೆ ಬಿಟ್ಟರು? ಅವರಿಗೆ ನಿಜವಾಗಲೂ 2 ಮದುವೆಯಾಗಿದೆಯಾ? ಅವರು ಸಿನಿಮಾ ರಂಗಕ್ಕೆ ಬರಲು ಅವರ ಗರ್ಲ್ ಫ್ರೆಂಡ್ ಕಾರಣನಾ? ಅವರ ಸಾವಿಗೆ ನಿಜವಾದ ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪ್ರದೀಪ್ ರಾವತ್ ರವರ ಮೂಲ ಹೆಸರು ಪ್ರದೀಪ್ ರಾಮ್ ಸಿಂಗ್ ರಾವತ್. ಅವರು 1952 ಜನವರಿ 21ರಂದು ಮಧ್ಯಪ್ರದೇಶದ ಜಬಲ್ಪುರದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ಮಂಗಳ್ ಸಿಂಗ್, ತಾಯಿ ರುಕ್ಮಿಣಿ. ಅವರಿಗೆ ಒಬ್ಬ ಅಣ್ಣ ಹಾಗೂ ಅಕ್ಕ ಕೂಡ ಇದ್ದರು. ಪ್ರದೀಪ್ ರವರ ತಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಪ್ರದೀಪ್ ರಾವತ್ ಶಿಕ್ಷಣ ಮುಗಿಸಿದ ನಂತರ ಅವರು ಚಿತ್ರರಂಗಕ್ಕೆ ಬರುವ ಮುನ್ನ ಮಧ್ಯಪ್ರದೇಶದ ಜಬಲ್ಪುರದಲ್ಲೇ ಇರುವ UCO ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದರು. ನಿಜ ಜೀವನದಲ್ಲಿ ಅತ್ಯಂತ ಶಾಂತ ಹಾಗೂ ಸೌಮ್ಯ ಸ್ವಭಾವದವರಾಗಿದ್ದ ಇವರಿಗೆ ನಟನೆಯಲ್ಲಿ ಆಸಕ್ತಿ ಇದ್ದಿದ್ದರಿಂದ ರಂಗಭೂಮಿಯ ಮೂಲಕ ತಮ್ಮ ನಟನಾ ಪಯಣ ಪ್ರಾರಂಭಿಸಿದರು. 1980ರ ದಶಕದ ಕೊನೆಯಲ್ಲಿ BR ಚೋಪ್ರಾ ರವರ ಮಹಾಭಾರತ ಧಾರಾವಾಹಿಯಲ್ಲಿ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನ ಪಾತ್ರದ ಮೂಲಕ ಇವರು ಅಪಾರ ಜನಪ್ರಿಯತೆ ಗಳಿಸಿದರು. ಇದರ ಹೊರತಾಗಿ ಚಂದ್ರಕಾಂತ, ಯುಗ್ ಮುಂತಾದ ಯಶಸ್ವಿ ಹಿಂದಿ ಸೀರಿಯಲ್ಗಳಲ್ಲೂ ನಟಿಸಿದ್ದರು. 1982ರಲ್ಲಿ ಬಿಡುಗಡೆಯಾದ ಅನಿಲ್ ಕಪೂರ್ ಅಭಿನಯದ ಮೇರಿ ಜಂಗ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು. ನಂತರ ಸರ್ಫರೋಶ್, ಲಗಾನ್ ಮತ್ತು ಗಜಿನಿಯಂತಹ ಬ್ಲಾಕ್ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿದ್ದರು. ಇವರ ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ ಎಂದರೆ ರಾಜಮೌಳಿ ನಿರ್ದೇಶನದ ಸೈ ಸಿನಿಮಾದ ಭಿಕ್ಷು ಯಾದವ್ ಪಾತ್ರ ಇವರಿಗೆ ದೊಡ್ಡ ಬ್ರೇಕ್ ನೀಡಿತ್ತು. 2007ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಪರೋಡಿ ಚಿತ್ರದ ಮೂಲಕ ಪ್ರದೀಪ್ ರಾವತ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಮುಂದೆ ಗಜ, ಬಚ್ಚನ್, ಅಭಯ್ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದಲ್ಲೂ ಹೆಚ್ಚಿನ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಪ್ರದೀಪ್ ರಾವತ್ ರವರು ಕಲ್ಯಾಣಿ ರಾವತ್ ರವರನ್ನು ವಿವಾಹವಾಗಿದ್ದರು. ಕಲ್ಯಾಣಿಯವರು ಮುಂಚೆ ಮಾಡೆಲ್ ಹಾಗೂ ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಈ ದಂಪತಿಗೆ ವಿಕ್ರಮಾದಿತ್ಯ ಎಂಬ ಒಬ್ಬ ಮಗನಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದ ಇವರು ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಮುಂಬೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆಗಸ್ಟ್ 4, 2026ರಂದು ತಮ್ಮ 74ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇಷ್ಟು ಈ ವಿಡಿಯೋದ ಮಾಹಿತಿ. ಧನ್ಯವಾದಗಳು.